ಬೇಕಾ ಸ್ವೀಟ್ ತಿನ್ನೋಕ್ಕಿಂತ ಮೊದ್ಲು ನೀನ್ ಹೊಟ್ಟೆ ನೋಡ್ಕೊ. ನೋಡ್ಕೊಳ್ತೀನಿ. ದಿನ ಬೆಳಿಗ್ಗೆ ಎದ್ದು ಕಸ ಗುಡ್ಸಿ ನೆಲ ಒರೆಸಿ ಪಾತ್ರೆ ತೊಳೆದು ನಿಮ್ ಮಕ್ಳಿಗೆ ತಿಂಡಿ ಮಾಡ್ಕೊಟ್ಟು ನಿಮಗ್ ತಿಂಡಿ ಮಾಡ್ಕೊಟ್ಟು ನಿಮ್ ಮಕ್ಳಿಗೆ ಕಳೆದೋಗಿರೋ ಈ ID ಕಾರ್ಡ್ ಹುಡುಕೊಟ್ಟು ನಿಮಗ್ ಕಳೆದೋಗಿರೋ ಖರ್ಚಿಪನ್ನ ಹುಡುಕೊಟ್ಟು ಸಮಾಧಾನ ನೆಮ್ಮದಿ ತಾಳ್ಮೆಯಿಂದ ಇರುವಂತ ನಾನು ಪುಕ್ಷಟೆ ಸಲಹೆ ಕೊಡ್ತೀರಲ್ವಾ, ಇದನ್ನು ಕೇಳ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ನೆಂಟ್ರು ಇಷ್ಟ್ರು ಬಂದು ಬಾಂಧವರು ಅಕ್ಕ ಪಕ್ಕದವರು ಬರೋರೆಲ್ಲ ನೀನ್ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ನಾನೇನು ಕೆಲಸ ಮಾಡ್ತಾ ಇಲ್ಲ, ಮೊದ್ಲು ಮಾಡ್ತಾ ಇದ್ದೆ. ಈಗ ಮನೆ ಮಕ್ಕಳು ಜಾಬು ಎಲ್ಲದನ್ನು ಮ್ಯಾನೇಜ್ ಮಾಡಕ್ ಆಗಲ್ಲ ಅಂತ ಮನೇಲೇ ಇದ್ದೀನಿ ಅಂತ 10 ವರ್ಷದಿಂದ ಇದೇ ಉತ್ತರ ಕೊಟ್ಕೊಂಡು ನಿಮ್ ಮನೆ ಮಂದಿ ಎಲ್ಲ ನನ್ನನ್ನ ಮನೆಯವಳು ಅಂತ ಟ್ರೀಟ್ ಮಾಡದೆ ಹೋದ್ರುನು ನಾನು ಪಾಸಿಟಿವ್ ಥಿಂಕ್ ಮಾಡ್ಬೇಕು ಅಂತ ಎಲ್ಲರನ್ನು ಪ್ರೀತಿಸೋಕ್ ಹೋಗಿ ನನ್ನ ಎಫರ್ಟ್ ಎಲ್ಲ ಲಾಸ್ ಆಗಿ ಡಿಪ್ರೆಷನ್ಗೆ ಹೋಗಿ 2 ಮಕ್ಕಳು ಅಂದ್ರೆ 18 ತಿಂಗಳು ಹೊಟ್ಟೆಯಲ್ಲಿಟ್ಟು ಹೆತ್ತು 12 ತಿಂಗಳು ವಾಂತಿ ಮಾಡಿ ನನಗಿಷ್ಟ ಇದೆಯೋ ಇಲ್ಲೋ ಚೆನ್ನಾಗಿ ಬೆಳಿಲಿ ಅಂತ ಕಂಡಿದ್ನೆಲ್ಲ ತಿಂದು ಅವ್ರ ಹೆಸರು ಮುಂದೆ ನನ್ನೊಂದು ಇನ್ಶಿಯಲ್ ಇಲ್ದೆ ಹೋದ್ರುನು ಸಮಾಧಾನ ಪಟ್ಕೊಂಡು ನನ್ಗೇನ್ ಟ್ಯಾಲೆಂಟ್ ಇದೆ ಅಂತ ನೋಡೋಷ್ಟು ಪುರ್ಸೊತ್ತಿಲ್ದಷ್ಟು ಮನೆ ಕೆಲಸ ಮಾಡಿ ಹೆರಿಗೆ ಬಾಣಂತನ ಅಂತ ಕ್ಯಾಲ್ಸಿಯಂ ಎಲ್ಲ ಲಾಸ್ ಆಗಿ ಕೈ ನೋವು ಕಾಲ್ ನೋವು ಮಂಡಿ ನೋವು ಸೊಂಟ ನೋವು ಯಾಕೆ ಈ ನನ್ನ ಹೊಟ್ಟೆ ಬೊಜ್ಜು ಇದೆಲ್ಲದನ್ನು ಗಿಫ್ಟ್ ಅಂತ ಬಂದಿರೋದು ನಿಮ್ಮನ್ ಕಟ್ಕೊಂಡ ಮೇಲೆ. ಆಯ್ತು, ತಪ್ಪಾಯ್ತು. ನನಗೆ ಅಂತ ಅಲ್ಲ, ಈ ಪ್ರಪಂಚದಲ್ಲಿರೋ ಯಾವುದೇ ಹೆಣ್ಮಕ್ಳಿಗೂ ಹೊಟ್ಟೆ ಬೊಜ್ಜು ಅಂತ ಹೇಳಬಾರ್ದು.